ಹಲೋ ನಮಸ್ಕಾರ. ಇವತ್ತಿನ ಶೋಗೆ ವೆಲ್ಕಮ್. ನಮ್ಮ ಜೊತೆ ಇದ್ದಾರೆ ವಿಜಯ್ ಭಾರದ್ವಾಜ್ ಸರ್, ಹೆಸರಾಂತ ಕ್ರಿಕೆಟರ್ ಹಾಗೂ ಕ್ರಿಕೆಟ್ ಅನಾಲಿಸ್ಟ್ ಕೂಡ. ಇವ್ರ ವಾಯ್ಸಿಗೆ ಯಾರು ಹೆದರಲ್ಲ, ನಾನು ಸ್ವಲ್ಪ ಹೆದರ್ತೀನಿ, ಬಟ್ ಸ್ಟಿಲ್ ಇವತ್ತು ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೆ. ಸೊ ಸರ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ಅಂತ ಭಯಂಕರ ಕಾಮೆಂಟೇಟ್ರ, ಎದುರುಕೊಳ್ಳೋ ಅಷ್ಟು ಕಾಮೆಂಟೇಟ್ರ ನಾನು ಇಲ್ಲ ಸರ್, ಬಟ್ ನಿಮ್ಮ ವಾಯ್ಸಿಗೆ ನೀವು ಯು ವಿಲ್ ಸ್ಪೀಕ್ ಯುವರ್ ಹಾರ್ಟ್ ಔಟ್ ಅಲ್ವಾ? ಸೊ ಹಾಗಾಗಿ ಆ ಥರ ಒಂದು ಗಡಗಡ ಗಡಗಡ ಅಂತ ಅನ್ಸ್ಬಿಟ್ಟು ಈ ಥರ ಒಂದು ಪರ್ಸ್ನಾಲಿಟಿ ನಾವು ಯಾವತ್ತೂ ನೋಡಿರಲಿಲ್ಲ. ನಾವೆಲ್ಲ ಉಪೇಂದ್ರ ಅವ್ರ ಫ್ಯಾನ್ಸ್, ಫಿಲ್ಟರ್ ಇಲ್ಲ ಅಂತಾರಲ್ಲ ಆ ಥರ. ಅಲ್ಲ, ಆ ಥರನೇ ಇರಬೇಕು ಸರ್. ಸೊ ದಟ್ ಅವಾಗ ಅಟ್ಲೀಸ್ಟ್ ಜನಗಳಿಗೆ ರಿಯಾಲಿಟಿ ಯಾವುದು ಅಂತ ಗೊತ್ತಾಗುತ್ತೆ. ಅಂದರೆ ಬಯಾಸ್ಡ್ ಆಗಿಲ್ಲದೆ, ಅಂದರೆ ನಾಟಕ ಇಲ್ಲದೆ ಆ ಥರ ಒಂದು ಮಾತಾಡೋರು ತುಂಬ ಜನ ಕಮ್ಮಿ. ಹಂಗಂದ್ರೆ ಬೈಸ್ಕೊಳ್ಳೋಕ್ಕೂ ರೆಡಿಗಿರ್ಬೇಕು. ಫ್ಯಾನಾಟಿಕ್ಸ್ ಇರ್ತಾರಲ್ಲ, ನಾವು ರೆಡಿ ಇರ್ಬೇಕು ಆ ಥರ ಮಾತಾಡೋಕ್ಕೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಅಲ್ಲ, ಬೈಸ್ಕೊಳ್ಳೋರು ಮತ್ತು ಬೈಯೋರು ಏನಂತಾರೆ, ಆ ವೇವ್ ಲೆಂತ್ ಏನಾದರೂ ಮ್ಯಾಚ್ ಆಗೋಯ್ತು ಅಂತಂದರೆ ಡೆಫಿನೆಟ್ಲಿ ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ ಅಂತ. ಇನ್ನೊಬ್ರು ಏನು ಮಾಡ್ತಾರೆ, ಅದನ್ನು ಕಾಂಟ್ರವರ್ಷಿಯಲ್ಗೂ ಟರ್ನ್ ಮಾಡ್ತಾರೆ. ಬಟ್ ಅದು ಇವಾಗ ನಮಗೆ ಸದ್ಯಕ್ಕೆ ಬೇಡ. ನಿಮ್ಮ DRS ಶೋ ಅಂತ ಇವಾಗ ಏನು ಬರ್ತಾ ಇದೆಯಲ್ಲ, ಅದಕ್ಕೆ ಹೆಂಗೆ ಸರ್ ಮೋಟಿವೇಶನ್, ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಅದನ್ನು ಹೇಳಿ. ಅದೇ ಕಾಂಟ್ರವರ್ಷಿಯಲ್ ಚಾನಲ್. ನಮ್ಮಲ್ಲಿರೋ ಪ್ಯಾನಲಿಸ್ಟ್ಗಳು ಹಂಗೆ ಕಾಂಟ್ರವರ್ಸಿ ಮಾಡ್ತಾನೆ ಇರ್ತಾರೆ. ಅದೊಂಥರ ಬೇರೆ ಬೇರೆ ಕ್ಯಾರೆಕ್ಟರ್ಗಳಿದ್ದಾರೆ ನಮ್ಮ DRS ಅಲ್ಲಿ. ಅಂದರೆ ಶುರು ಮಾಡಿದ್ದ ಕಾರಣನೇ ಬೇರೆ. ಕ್ರಿಕೆಟ್ ಮಾಹಿತಿ ಕೊಡಬೇಕು ಅಂತ ನನ್ನ ಮಕ್ಳಿಗೆ ನನ್ನ ಫಸ್ಟ್ ಸರ್ಕಲಲ್ಲಿರೋರ್ಗೆ ಹೇಳ್ತಾ ಇದ್ದೆ ಕೋವಿಡ್ ಟೈಮಲ್ಲಿ. ಅದೇ ಒಂದು ವಿಡಿಯೋ ಮಾಡಿದ್ವಿ ವಿರಾಟ್ ಕೊಹ್ಲಿ ಬಗ್ಗೆ. ವಿರಾಟ್ ಕೊಹ್ಲಿ RCBಗೆ ಹೆಂಗೆ ಬಂದರು, ನಿಂದೇನು ಕಾಂಟ್ರಿಬ್ಯೂಷನ್ ಏನಿಲ್ಲ, ಮಣ್ಣಂಗಟ್ಟಿ ಕಿದ್ಗುಡ್ಡೆ ಹಾಕಿಲ್ಲ ಅಂತ ನನ್ನ ಮಕ್ಕಳು. ಆವಾಗ ಹೇಳ್ದೆ, ಇಲ್ಲ ವಿರಾಟ್ ಕೊಹ್ಲಿ ಬಂದಾಗ ನಾವು ನೋಡಿದ್ವಿ, ಅಂದರೆ ನಾವೇ ಕಾರಣ ಅಲ್ಲ. ಅಂದರೆ ನಮ್ಮ ಟೀಮ್ ಇತ್ತು, ಎಂತೆಂಥ ಪ್ಲೇಯರ್ಸ್ಗಳ ಜೊತೆ ವಿರಾಟ್ ಆಡಿದ್ದು ಶುರು ಮಾಡಿದ್ದು. ರಾಹುಲ್, ಅನಿಲ್, ಡೇಲ್ ಸ್ಟೇನ್, ಜಾಕ್ ಕ್ಯಾಲಿಸ್, ಮಾರ್ಕ್ ಬೋಚರ್, ಜಾಹಿರ್ ಖಾನ್, ಈ ಥರ ಟೀಮ್ ಪಿಕ್ ಮಾಡಿದ್ವಿ. ನೋಡಿದ ಬೆಸ್ಟ್ ಟೆಸ್ಟ್ ಟೀಮ್ ಪಿಕ್ ಮಾಡಿದ್ವಿ T20ಗೆ ನಾವು. ಗ್ರೇಟ್ ಸರ್, ಗ್ರೇಟ್. ಗ್ರೇಟ್ ಅಂತ ಇದ್ದಾರೆ. ಬಟ್ ವಿರಾಟನ್ ಪಿಕ್ ಮಾಡಿದ್ದು ಕತೆ ಇತ್ತಲ್ಲ, ಅಲ್ಲಿಂದ ಶುರುವಾಗಿದ್ದು. RCB ಹೆಂಗೆ ಬಂದದ್ದು, ಬರ್ತ್ ಆಫ್ RCB ಅಂತ ಒಂದು ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ವಿ. ಇದಕ್ಕಿಂತ ಮುಂಚೆ ಮೊದಲು ಟಿವಿನೆಲ್ಲ ಕೂತ್ಕೊಂಡು ಅನಾಲಿಸಿಸ್ ಮಾಡ್ತಿದ್ದೆ. ಕ್ರಿಕೆಟ್ ಬಿಟ್ಟ ಮೇಲೆ ಕ್ರಿಕೆಟ್ ಆಡೋದು ಎಷ್ಟೊಂದು ಜನಕ್ಕೆ ನನ್ನ ಜ್ಞಾಪಕನೇ ಇಲ್ಲ. ಇನ್ಫ್ಯಾಕ್ಟ್ ಟೆಸ್ಟ್ ಆಡಿರೋದು, ODI ಆಡಿರೋದೆಲ್ಲ ಮಾಹಿತಿ ಇಲ್ಲ. ಈಗ ಕರೆಂಟ್ ಜನ್ರೇಷನ್ಗೆ IPL ಆಡಿದ್ಯಾ ಅಂದ್ರೇ ಕ್ರಿಕೆಟ್ರು. ಕರ್ನಾಟಕ ಒಂದು 15 ವರ್ಷ ಆಡಿದ್ರೆ ಅದು ವ್ಯತ್ಯಾಸ ಆಗಲ್ಲ. ಬಟ್ ಕರ್ನಾಟಕಗೆ ಕ್ರಿಕೆಟ್ ಫಾಲೋ ಮಾಡೋವಂಥ ಫ್ಯಾನ್ಸ್ ಇದ್ದರು. ಅವ್ರನ್ನ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ದು. ಹಾಗೆ DRS ಬೆಳ್ಕೊಂಡೋಯ್ತು. ಕಾರಣ ಏನಿಷ್ಟೇ, ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡಬೇಕು ಅನ್ನೋದು. ಸೊ DRS ಒಂದು ಕಂಪ್ನಿ ಅಂಡರ್ ಬರುತ್ತೆ, ಅದ್ರ ಹೆಸರು ಕ್ರಿಕೆಟ್ ಕಟ್ಟೆ ಅಂತ. ಸೊ DRS ಕಮ್ಸ್ ಅಂಡರ್ ದಟ್ ಕಂಪ್ನಿ. ಹೆಸರಿಟ್ಟಿರೋದು ಹಂಗೇನೆ. 2-3 ಜನ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡೋದು, ಒಬ್ಬರ ಮೇಲೆ ಒಬ್ರು ಹೊಡೆದಾಡ್ಕೊಳ್ಳೋದು, ಒಬ್ಬರ ಮೇಲೆ ಒಬ್ರು ಬೈಕೊಳ್ಳೋದು, ನ್ಯಾಚುರಲ್ ಆಗಿರಲಿ ಅಂತ ಮಾಡಿದ್ದು. ಹಾಗೆ ಕ್ರಿಕೆಟ್ ಆಥೆಂಟಿಕ್ ಆಗಿರೋವಂಥ ಒಂದು ಇನ್ಫಾರ್ಮೇಷನ್ ಅದು ಇದುವರೆಗೂ ಕನ್ನಡದಲ್ಲಿ ಎಲ್ಲೂ ಇಲ್ಲ. ಕ್ರಿಕೆಟರ್ಸ್ ಮಾತಾಡಿರೋಂಥ ಚಾನಲ್ ಯಾವುದೂ ಇಲ್ಲ. ಬೇರೆಯವರು ಮಾತಾಡ್ತಾರೆ, ವಿ ಡ್ಯೂ ರೆಸ್ಪೆಕ್ಟ್, ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಕ್ರಿಕೆಟರ್ಸ್ ಕೂತ್ಕೊಂಡು ಮಾತಾಡೋವಂಥ ಚಾನಲ್ ಎಲ್ಲೂ ಇಲ್ಲ, ಅದು DRS. ಸೊ ಬಟ್ ಅಂದರೆ ನಿಮ್ಮ ಸೂಪರ್ 6 ಅನ್ನೋದಿದೆಯಲ್ಲ, ಅದು ಇಟ್ ಇಸ್ ಲೈಕ್ ಮೋಟಿವೇಟಿಂಗ್ ಫಾರ್ ಎವ್ರಿಬಡಿ. ನಾವೆಲ್ಲರೂ ಮಜಾ ತಗೋತಾ ಇರ್ತೀವಿ ನೀವು ಅದರಲ್ಲಿ ನೋಡಿ. ಬಟ್ ನನ್ನ ಕ್ವೆಶ್ಚನ್ ಏನಂತಂದರೆ ಸರ್, ನಿಮಗೆ ಇವಾಗ ಅಂದರೆ ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ, ಯಾರು ಏನು ಅದನ್ನು ವೈರಲ್ ಮಾಡಿದ್ರು ಪರವಾಗಿಲ್ಲ, ಕಾಂಟ್ರವರ್ಸಿ ಮಾಡಿದ್ರು ಪರವಾಗಿಲ್ಲ, ಇರೋದನ್ನ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಅಷ್ಟೂ ಜನದ ತಲೆನಲ್ಲಿದ್ದು ನೀವು ಅದನ್ನು ಮಾತಾಡ್ತೀರಾ, ಅಥವಾ ರಿಯಲಿ ಒಂದು ಫ್ಲೋ ಆಫ್ ಟಂಗ್ನಲ್ಲಿ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮಾತಾಡ್ತೀರಾ? ಆನೆಸ್ಟ್ಲಿ ನಮ್ಮದು ಸ್ಕ್ರಿಪ್ಟೇ ಇಲ್ಲ DRS ಅಲ್ಲಿ. ಅಂದರೆ ನಾವು ಇದೇ ಮಾತಾಡಬೇಕು, ಈ ಕ್ವೆಶ್ಚನ್ ಅಂತಿಲ್ಲ. ಜಾನಿ ಬರ್ತಾನೆ, ಅವ್ನಿಗೆ ಇಷ್ಟ ಬಂದಿದ್ದು ಕ್ವೆಶ್ಚನ್ ಕೇಳ್ತಾ ಇರ್ತಾನೆ. ನನಗೇನಾರ ಅವ್ನು ಮಿಸ್ ಮಾಡಿ ಏನಂತಂದರೆ ನನ್ನ ಮಧ್ಯದಲ್ಲಿ ಆಸ್ ಎ ಕ್ವೆಶ್ಚನ್ ಇತ್ತಲ್ಲ, ಡಿಸ್ಕಷನ್ ಥರ ಎತ್ತಾ ಇರ್ತೀನಿ. ಬೇರೆಯವರು ಹಂಗೇನು ಅವ್ರಿಗೆ ಅನಿಸಿದ್ದೆ ಹೇಳ್ತಾ ಇರ್ತಾರೆ. ನಮ್ಮ ಶೋನಲ್ಲಿ ನಾವು ಇವ್ರನ್ನೇ ಕರಿಬೇಕು ಅವ್ರನ್ನೇ ಕರಿಬೇಕು ಅಂತಿಲ್ಲ. ನಮ್ದು 6-7 ಜನ, ನಮ್ಮ ದಡ್ ಗೈ, ಕ್ಯಾಪ್ ಗೈ, ಚಿಪ್ಲಿ, ಬೆಂಕಿ ಅಖಿಲ್ ಅಂತ ಫ್ಯಾನ್ಸ್ ಹೆಸರಿಟ್ಟಿರ್ತೀವಲ್ಲ ನಾವಲ್ಲ. ಅಂದರೆ ಅಖಿಲ್ ಅಷ್ಟು ಓಪನ್ ಆಗಿ ಮಾತಾಡ್ತಾನೆ, ನನ್ಕಿನ್ನ ವರ್ಷಾಗಿ ಮಾತಾಡ್ತಾನೆ ಓಪನ್ ಆಗಿ, ಎಂದು ಮುಂದೆ ಇಲ್ವೇ ಇಲ್ಲ ಅವನಿಗೆ. ಹಾಗಾಗಿ ಆ ಥರ ರಿಲೇಟ್ ಮಾಡ್ಕೊಳ್ಬೋದು. ಕಾಮನ್ ಮ್ಯಾನ್ ಹೆಂಗೆ ಮಾತಾಡ್ತಾರೆ ಕಟ್ಟೆ ಮೇಲೆ ಅನ್ನೋದ್ರ. ಇಲ್ಲಿ ಕೂತ್ಕೊಂಡು ಪಾಶಾಗೆ ಟೆಲಿವಿಷನ್ ಕ್ಯಾಮ್ರಾಗಳ ಮುಂದೆ ಮಾತಾಡ್ತೀವಲ್ಲ, ಫಿಲ್ಟರ್ ಇಟ್ಕೊಂಡು, ಅದು ಇವ್ರನ್ನ ಮೆಚ್ಚು ಅವ್ರನ್ನ ಮೆಚ್ಚು. ಇವಾಗ ನಾವು ಎಷ್ಟೊಂದ್ಸಲಿ ವಿರಾಟ್ ಅಗೇನ್ಸ್ಟನ್ನು ಕೂಡ, ಅಗೇನ್ಸ್ಟ್ ಅಂತಂದರೆ ಏನು ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇರ್ತೀವಿ. ಕೆಲವು ಸಲ ವಿರಾಟ್ಗೆ ನಾವು ಹೊಗಳಿರ್ತೀವಿ, ಕೆಲವು ಸಲ ಅಂದಿರ್ತೀವಿ ಏನು ಆಗ್ತಾ ಇದೆ ಅನ್ನೋದನ್ನ. ಸೊ ಅದು ಡಿವೈಡೆಡ್ ಒಪಿನಿಯನ್ಸ್ ಇದ್ದೇ ಇರುತ್ತೆ. ಬೇರೆಯವ್ರ ಒಪಿನಿಯನ್ನ ನಾವು ಡ್ರೈವ್ ಮಾಡೋಕ್ಕಾಗಲ್ಲ. ಬಟ್ ನಮ್ಗೆ ಅಥೆಂಟಿಕ್ ಆಗಿರೋ ಡಿಫ್ರೆಂಟ್ ಒಪಿನಿಯನ್ಸ್, 6 ಜನನು ಬೇರೆ ಬೇರೆ ಥರ ಕ್ಯಾರೆಕ್ಟರ್ಗಳು. ಸೊ ಅದಕ್ಕೋಸ್ಕರನೇ ತೊಗೊಂಬಂದಿರೋದು, ಎಲ್ಲ ಪರ್ಸ್ಪೆಕ್ಟಿವ್ ಇರಲಿ ಅನ್ನೋದನ್ನು. ದೃಷ್ಟಿಕೋನ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ನಾನು ಎಷ್ಟೊಂದು ಜನದ ಕಣ್ಣಲ್ಲಿ ವಿನಲ್ ಆಗ್ಬಿಟ್ಟಿದ್ದೀನಿ. ಆದರೆ ಜಾನಿ ಎಲ್ಲರ ಕಣ್ಣಲ್ಲೂ ಒಂಥರ ಲೈಟಾಗಿ ಇಟ್ಟಿರ್ತಾರೆ ಮೂಡು ಅಂತ. ಸೊ ಪವನ್ ಪಾಪ ಎಲ್ಲ ಕಡೆ ಸಿಗಾಕೋತಾ ಇರ್ತಾರೆ. ಸೊ ಹಂಗಾಗಿ ನಮ್ಮ ಅಖಿಲ್ ಏನಾದರೂ ಬೆಂಕಿ ನೋಡಿ ಹೆಂಗಿದೆ ಅಂತ. ನಮ್ಮ DRS ಅಲ್ಲೇ ಅಖಿಲ್ ಏನೇ ಹೇಳಿದ್ರು ಅದು ಒಂಥರ ರೆವಲ್ಯೂಷನ್ನು. ಅದೇ ವಿಷಯ ನಾನು ಹೇಳ್ತು ಅಂತಂದ್ರೆ ಆರೋಗ್ಯನ್ಸು ನೋಡಿ ಹೆಂಗಿದೆ ಅಂತ, ಅಷ್ಟೇ ವ್ಯತ್ಯಾಸ. ಬಟ್ ವಿ ಆಲ್ ಲೈಕ್ ಯು ಸರ್, ವಿ ಆಲ್ ಲೈಕ್ ಯು ಇನ್ DRS ಶೋಸ್. ಅಲ್ಲ, ಅದಕ್ಕಿಂತ ಮುಂಚಿಂದನೂ ನಾನು ನಿಮ್ಮನ್ನ ನೋಡ್ಕೊಂಡು ಬಂದಿದ್ದೀನಿ. ಬಟ್ ಸ್ಟಿಲ್ ನಾನು ಹೇಳ್ತಾ ಇರೋದು,
ಇನ್ನೊಂದೇನಂತಂದರೆ ಇನ್ಸ್ಪಿರೇಷನ್ ಚಶ್ಮಾ ಹಾಕ್ಕೊಂಡು ಆಡ್ತಾ ಇದ್ದಿದ್ದಂಥ ಪ್ಲೇಯರ್ ನೀವೇ ಸರ್. ನನಗೆ ಐ ರಿಯಲಿ ಲೈಕ್. ಕಾಣ್ತಾ ಇರಲಿಲ್ಲ ರೀ, ಏನು ಮಾಡೋದು, ಹಂಗೂ ಆಡಿದೀವಲ್ಲ. ಆ್ಯಂಡ್ ನಿಮ್ಮದು ಡೆಬ್ಯೂ ಮ್ಯಾಚಲ್ಲಿ ನಿಮಗೆ ಮ್ಯಾನ್ ಆಫ್ ದ ಸೀರೀಸ್ ಬಂದಿರೋದು. ಸೊ ಅಂದರೆ ಅದರದ್ದೆಲ್ಲ ನೀವು ಹೆಂಗೆ ಶೇರ್ ಮಾಡ್ತೀರಾ ಸರ್, ಯುವರ್ ಟೈಮ್ಸ್ ಆಫ್ ಕ್ರಿಕೆಟ್ ಆ್ಯಂಡ್ ದಿಸ್ ಟೈಮ್ ಆಫ್ ಕ್ರಿಕೆಟ್? ಕರೆಕ್ಟ್. ಈಗ ಇರ್ರೆಲೆವೆಂಟ್ ನಾವೆಲ್ಲರೂ ಆನೆಸ್ಟ್ಲಿ, ಯಾವುದು ಬೆಲೆ ಇಲ್ಲ ಆ್ಯಕ್ಚುಲಿ ನೋಡೋಕೋಯ್ತು ಅಂತಂದರೆ. ಯಾಕೆಂದರೆ ಒಂದ್ಸಲಿ ನಮ್ಗೆ ಎರ ಆಗೋಯ್ತು ಅಂತಂದರೆ ಎಲ್ಲರೂ ಅಬ್ಸಲ್ಯೂಟ್ ಆಗಿ ಹೋಗ್ತಾರೆ. ಸೊ ಬಟ್ ನಾವು ರೆಲೆವೆಂಟ್ ಆಗಿ ಹಾಕಿದ್ದೀವಿ ಅಂತಂದ್ರೆ ಇನ್ನೂ ಕಾಮೆಂಟ್ರಿ ಮಾಡ್ತಾರೆ, ಇದನ್ನೆಲ್ಲ ನಾವು ಯಾರು ಅಂತಲೇ ಗೊತ್ತಾಗ್ತಾನೆ ಇರಲಿಲ್ಲ. ಗೊತ್ತಾಗೋದು ಬೇಡ, ಅದು ಜಗತ್ತು ನಡೆಯೋದೆ ಹಾಗೆ. ಬಟ್ ಆಡೋ ಟೈಮಲ್ಲಿ ನಾನು ಆಡಿದ್ದು ಬೆಸ್ಟ್ ಟೈಮ್ ಕರ್ನಾಟಕ ಕ್ರಿಕೆಟ್ 90s ಅಂತ ಏನು ಕರಿತೀವಿ, ಅದು ಗೋಲ್ಡನ್ ಪೀರಿಯಡ್. ಅದು EAS ಪರ್ಸನ್ ಅವ್ರು ಇದ್ದಾಗಿತ್ತು, ಆಮೇಲೆ ಬ್ರಿಜೇಶ್ ಪಟೇಲ್ ಅವ್ರು ಇದ್ದಾಗಿತ್ತು, BR ವಿಶ್ವನಾಥ್ ಅವ್ರು ಇದ್ದಾಗಿತ್ತು, ಆಮೇಲೆ ಅನಿಲ್ ಕುಂಬ್ಳೆ ಅವರು, ರಾಹುಲ್ ಎಲ್ಲ ಇದ್ರಲ್ಲ, ನಮ್ಮ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್ ಜೋಶಿ, ಗಣೇಶ್, ಡೇವಿಡ್ ಜಾನ್ಸನ್, ಸುಜಿತ್, ಜಾಕ್, ಈ ಟೀಮ್ ಒನ್ ಆಫ್ ದ ಬೆಸ್ಟ್ ಟೀಮ್ಸು, ಸುನಿಲ್ ಜೋಶಿ ಎಲ್ಲ. ಆ ಟೈಮಲ್ಲಿ ನಾವು ಆಡಿದ್ದು. ಸೊ ನಾನು ಆಡಿದಾಗ 17 ವರ್ಷ, ನಂಗೆ ರಂಜಿ ಟ್ರೋಫಿ ಆಡಿದಾಗ ಒನ್ ಆಫ್ ದ ಯಂಗೆಸ್ಟ್ ನಾನು ಆಡೋದಕ್ಕೆ ಆ ಟೈಮಲ್ಲಿ. ಸೊ ನಾನು ಲಿಜೆಂಡ್ಸ್ ಜೊತೆ ಆಡಿದ್ದೇನೆ, ಅದೇ ಹೆಮ್ಮೆನೆ. ಹಾಗಾಗಿ 5-6 ವರ್ಷ ಆದಮೇಲೆ, 5-6 ವರ್ಷ ಆದಮೇಲೆ ನಾನು ಇಂಡಿಯನ್ ಟೀಮ್ಗೆ ಬಂದಿದ್ದು 99ನಲ್ಲಿ. ನಾನು ಆಡಿದ್ದು ಅಂಡರ್ ಸಚಿನ್ನು, ಸೌರವ್ ಗಂಗೂಲಿ ಆ್ಯಂಡ್ ಜಡೇಜಾ 3 ಜನ ಕ್ಯಾಪ್ಟನ್ಸಿಲ್ಲಿ ಆಡಿದೆ 2003 ತನಕ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡ್ಬಿಟ್ಟಿದ್ದೀನಿ. ಬೆಸ್ಟ್ ಆಫ್ ದ ಟೈಮ್ಸ್ ಕ್ರಿಕೆಟ್ ನೋಡಿದ್ದೀನಿ 90sಲ್ಲಿ. ಆಗ ಫ್ಯಾನಾಟಿಕ್ಸ್ ಇದ್ದರು ಸಿಕ್ಕಾಪಟ್ಟೆ. ಟೆಂಡೂಲ್ಕರ್ ಪೀಕಲ್ಲಿ ಇದ್ದಿದ್ದು, ರಾಹುಲ್ ಪೀಕಲ್ಲಿ ಇದ್ದಿದ್ದು, ನಮಗಿದ್ದು ಒನ್ ಆಫ್ ದ ಬೆಸ್ಟ್ ಟೀಮ್ಸು ಕ್ರಿಕೆಟ್ ಅನ್ನು ನೋಡ್ತು ಅಂತಂದರೆ. ಸೊ ಹಾಗಾಗಿ ನನಗೆ ರಿಗ್ರೆಟ್ಸ್ ಇಲ್ಲ, ಬಟ್ ನನ್ನ ಬ್ರೀಫ್ ಪೀರಿಯಡ್ ಇಷ್ಟೇ. ದಟ್ಸ್ ನೈಸ್ ಸರ್. ರ್ಯಾಪಿಡ್ ಫೈರ್ ಥರ ಓನ್ಲಿ 1 or 2 ಕ್ವೆಶನ್ಸ್ ಅಷ್ಟೇ. ಸೊ ಆ್ಯಕ್ಚುಲಿ ಕೇಳ್ಬಾರ್ದೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಇದು ನನ್ನ ಕ್ಯೂರಿಯಾಸಿಟಿ. ವಿರಾಟ್ ಕೊಹ್ಲಿನ ಸುನಿಲ್ ಗವಾಸ್ಕರ್ ಇನ್ನು ನಮ್ಮ ಮನೇಲಿ ಇಟ್ಕೊಳಕ್ಕೆ ಕರಿತಾ ಇದೀವಾ, ಇಲ್ಲ ಮದುವೆ ಮಾಡ್ತಾ ಇದೀವಾ ಅಥವಾ ಪ್ರಪೋಸ್ ಮಾಡ್ತಾ ಇದೀವಾ? ವಿರಾಟ್ ಕೊಹ್ಲಿನ ಗವಾಸ್ಕರ ಅಂತ ಕೇಳ್ತು ಅಂತಂದರೆ ಇಂಥ ವಿಪರ್ಯಾಸ ನೋಡಿ ಹೆಂಗಿದೆ ಅಂತ. ಜನಕ್ಕೆ ನಿಮ್ಮಂಥವರೇ ಇರೋದು ಜನ, ಇಬ್ರು ಮಧ್ಯೆ ತಂದಿಡೋ ಜನನೇ ಜಾಸ್ತಿ. ಅವ್ರಿಬ್ರು ಲಿಜೆಂಡ್ಸ್ ಆಫ್ ಕ್ರಿಕೆಟ್. ನಾವು ಇಬ್ರಲ್ಲಿ ಒಬ್ಬರನ್ನ ಚೂಸ್ ಮಾಡಿ ಅಂತಾರೆ, ಹಿಂಗಾಗತ್ತೆ. ಗವಾಸ್ಕರ್ ನಂದು, ಅದಕ್ಕೆ ನಾನು ನಮ್ಮ DRS ಶೋನಲ್ಲೂ ಹೇಳಿದೆ, ನಾನು ಗವಾಸ್ಕರ್ ಇರೋಕ್ಕಿಂತ ಮುಂಚೆನೂ ಕ್ರಿಕೆಟ್ ಇತ್ತು, ಗವಾಸ್ಕರ್ ಟೈಮಲ್ಲೂ ಇತ್ತು, ಗವಾಸ್ಕರ್ ಆದ್ಮೇಲೂ ಇದೆ. ವಿರಾಟ್ ಇರೋಕ್ಕಿಂತ ಮುಂಚೆನೂ ಕ್ರಿಕೆಟ್ ಇತ್ತು, ವಿರಾಟ್ ಟೈಮಲ್ಲೂ ಇದೆ, ವಿರಾಟ್ ಆದ್ಮೇಲೂ ಇರುತ್ತೆ. ಇಲ್ಲೇ ಎಂಡ್ ಮಾಡಬೇಕು. ಸೊ ಇಲ್ಲಿ ಸಿಗ್ಲಿಲ್ಲ ನಿಮ್ಗೆ, ಕಾಂಟೆಂಟ್ ಸಿಗ್ಲಿಲ್ಲ, ಅದು ಗೋಡೆ ಮೇಲೆ ಕೂತ್ಕೊಂಡಂಗಿತ್ತು. ಸರ್ ನೀವು ಕಾಂಪೌಂಡ್ ಮೇಲೆ ನಮ್ಮನ್ನು ಕೂಡಿಸ್ತೀರ ಅಂತ ನಾವು ಫಸ್ಟೇ ಅಂದ್ಕೊಂಡಿದ್ವಿ ಸರ್. ಧೋನಿ ಅವ್ರದ್ದು ಇದು ಲಾಸ್ಟ್ ಮ್ಯಾಚ್ ಅಲ್ವಾ? ಲಾಸ್ಟ್ ಟೈಮು ಹಾಗೆ ಹೇಳಿದ್ರು ಅವರು. ಹಾಂ, ಡೌಟ್ಫುಲ್ ಇನ್ನೊಂದು ಸೀಸನ್ ಆಡೋ ಥರ ಕಾಣ್ತದೆ. ಗ್ರೇಟ್ ಸರ್. ಓಕೆ, ನೋಡೋಣ. ಬಿಕಾಸ್ ಲಾಸ್ಟ್ ಟೈಮು ಇದೇ ಥರನೇ ಹೇಳಿದ್ರಲ್ವಾ? ಅವರು ಗ್ರೌಂಡಲ್ಲಿ ಇಲ್ಲ ಅಂತಂದ್ರು ಅಟ್ಲೀಸ್ಟ್ ಡ್ರೆಸ್ಸಿಂಗ್ ರೂಮಲ್ಲಿ ಆಸ್ ಅ ಮೆಂಟಾರ್ ಇರ್ತಾರೆ, ಅದಂತೂ ನಿಜ. ಓಕೆ, ಇವಾಗ ನೀವೇ ಅಕಸ್ಮಾತ್ ಸೆಲೆಕ್ಷನ್ ಕಮಿಟಿ ವರ್ಲ್ಡ್ ಕಪ್ನಲ್ಲಿ ಇದ್ದಿದ್ರೆ ಸಿರಾಜ್ನ ಆಡಿಸ್ತಾ ಇದ್ರಾ? ಇಲ್ಲ, ಖಂಡಿತ ಆಡಿಸ್ತಾ ಇರಲಿಲ್ಲ. ಬೇರೆ ಯಾರು T20 ಸೂಟ್ ಆಗೋರನ್ನು ಖಂಡಿತ ತಗೋತಾ ಇದ್ದೆ. ಇದು ನನ್ನ ಟೀಮಲ್ಲ, ಆದರೆ ನೀವು ಕೇಳಿದ್ದು ಕೇಳ್ತಾ ಇದ್ದೀನಿ. ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.